The first of one triangle A, B, C. The second one triangle D, E, F. So is given in triangle ABC and triangle DEF, there is AB upon DE, BC, EF, AC, DF, because their sides to the proportional are, if example in the same ratio the given in the theorem. ಥೇರಮ್ದಲ್ಲಿ ಈಗಾಗಲೇ ಕೊಟ್ಟರ ಬಾಹುಗಳ ಅನುಪಾತಗಳು ಸಮನಾಗಿರುತ್ತವೆ ಅಂತ ಹೇಳಿದ್ರು ಅವರು. ನೆಕ್ಸ್ಟ್ ಪ್ರೂವ್ ಅಂತ ಬಂತು. ಏನು ಪ್ರೂವ್ ಮಾಡಬೇಕು? ಆಂಗಲ್ ಎ ಈಕ್ವಲ್ ಟು ಆಂಗಲ್ ಡಿ, ಆಂಗಲ್ ಬಿ ಈಕ್ವಲ್ ಟು ಆಂಗಲ್ ಇ, ಆಂಗಲ್ ಸಿ ಈಕ್ವಲ್ ಟು ಆಂಗಲ್ ಎಫ್. therefore triangle ABC similar triangle DEF ಅಂತ ಪ್ರೂವ್ ಕೊಡಬೇಕು. ಇಷ್ಟು ಆದ ನಂತರ ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರ ಕನ್ಸ್ಟ್ರಕ್ಷನ್ ತಗೋಬೇಕು. ಕನ್ಸ್ಟ್ರಕ್ಷನ್ ಏನ್ ಬರುತ್ತೆ? AB ಈಕ್ವಲ್ ಟು, so is the mark of M and there is N. AB equal to DM and next AC equal to DN. So is the marked on DE and DF join MN. ಎಲ್ಲ ಒಂದೇ, ಅಗಳೆ ಬರೆದಿದ್ದು ಈಗ ಬರೆದಿದ್ದು ಒಂದೇ, ಏನೋ ವ್ಯತ್ಯಾಸ ಇಲ್ಲ ಸರ್. ಅಗಳೆ ಕಟ್ಟದ್ ಬರದ್ರಿ, ಈಗ ಹಿಂಗ್ ಬರದ್ರಿ, ಏನಾದ್ರು ಇಲ್ಲ. ನಿಮ್ ಭಾಷೆದಲ್ಲಿ ನಿಮ್ಗೆ ಹೆಂಗ ಅನುಕೂಲ ಅನಿಸ್ತದ ಅದಕ್ಕೆ ರಚನೆ ನಿಮ್ಗೆ ಬಿಟ್ಟು ಕೊಟ್ಟಿದಿರುತ್ತೆ, ನೀವ್ ಹೆಂಗಾದ್ರೂ ಬರೀಬಹುದು. AB ಈಕ್ವಲ್ ಟು DM, AC ಈಕ್ವಲ್ ಟು DN, ಮಾರ್ಕ್ ಆನ್ DI ಅಂಡ್ DF ಅಂತ ಹೇಳಿ ಜಾಯಿನ್ MN ಅಂತ ಹೇಳಿ. ಅಂದ್ರ ಡಿ ಮತ್ತು DF ಮೇಲೆ M ಮತ್ತು N ಬಿಂದುಗಳನ್ನ ಗುರುತಿಸಿ, ಹೌದಲ್ಲ, ಆ MN ಅನ್ನ ಏನ್ ಮಾಡ್ರಿ ಅಂತ ಹೇಳಿದ್ರಿ, ಜಾಯಿನ್ ಮಾಡಂತ ಹೇಳಿರಿ. ಇಷ್ಟೇ ಕೆಲಸ ಇದೆ ಆಗಿದ್ದು. ನೆಕ್ಸ್ಟ್ ಇವಾಗ ಬಹಳ ಈಸಿ ಅದ, ಜಸ್ಟ್ ಒಂದು 4 ಸಾಲಿನಲ್ಲಿ ಮುಗಿದು ಹೋಗ್ಬಿಡುತ್ತೆ. ಟ್ರಯಾಂಗಲ್ DEF ಅಂತ ತಗೋಬೇಕು. ಇನ್ನು ಪ್ರೂಫ್ ಅಂತ ಬಂದ್ಬಿಡ್ತೀನಿ ನೋಡ್ರಿ. ಇವಾಗ ಪ್ರೂಫ್ ಇನ್ ಟ್ರಯಾಂಗಲ್ DEF so is DM upon ME, DM upon ME equal DN upon NF, DN upon NF. So is therefore angle M equal to angle E, angle M equal to angle E. ಇದು 6.1 ಥಿಯರಂ ಪ್ರಕಾರ ಬಿಡಿಸ್ಲಿಕತ್ತೀನಿ ನಾ ಈಗ. ಆಂಗಲ್ N equal to angle F, angle N equal to angle F. ಇಷ್ಟು ಮುಗಿಸೋದ ನಂತರ ಇಷ್ಟು ಆಯ್ತು. ಇವಾಗ ಆಂಗಲ್ M equal to angle E ಅಂತ ಹೇಳಿದ್ರಿ, ಆಂಗಲ್ N equal to angle F ಅಂತ ಹೇಳಿದ್ರಿ. ಇಷ್ಟು ಹೇಳಿದ ನಂತರ ಮುಂದೆ ಏನ್ ಮಾಡ್ಬೇಕು ಅಂದ್ರ ಕನ್ವರ್ಸ್ ಥಿಯರಂ ಹೋಗ್ಬಿಡ್ಬೇಕು ನೀವು ಡೈರೆಕ್ಟ್ ಆಗಿ. ಏನಕ್ಕೆ ಹೋಗ್ಬೇಕು? ಇದು ಥಿಯರಂ 6.1 ಬಿಡಿಸಿರ್ತೀರಿ. ಇನ್ನು ಕನ್ವರ್ಸ್ ಥಿಯರಂ ಹೋಗ್ಬೇಕು. ಕನ್ವರ್ಸ್ ಥಿಯರಂ ಹೆಂಗ್ ಬರುತ್ತೆ? DM ಅಪಾನ DE ಅಂತ ಬಂತು. DM ಅಪಾನ DE ಅಂತ ಬಂತು ಈಕ್ವಲ್ ಟು DN ಅಪಾನ DF ಅಂತ ಬಂತು. DN ಅಪಾನ್ DF. ನೆಕ್ಸ್ಟ್ ಈಕ್ವಲ್ ಟು MN ಅಪಾನ EF, MN
ಅಪಾನ್ ಇ ಎಫ್. ಸೊ ಈಸ್ ದ, ಸ್ವಲ್ಪ ಇಲ್ಲಿ ಬದಲಾವಣೆ ಮಾಡ್ಕೊಳ್ಳೋಣ ನಾವೀಗ. ಇದು ಒಂದು ಪಾಯಿಂಟ್ ನಾವು ತೆಗೆದು ಹಾಕೋತೀವಿ ಅಷ್ಟೇ. ಇ ಎಫ್ ಅಂತ ಹಾಕ್ಬೇಕು, ಎಂ ಎನ್ ಅಪಾನ್ ಇ ಎಫ್ ಅಂತ. ಇದು ಒಂದು ಪಾಯಿಂಟ್ ನಾವು ನೆನ್ಪಿಟ್ಕೋಬೇಕು ಅಷ್ಟೇ. ಇದು ಒಂದೇ ಸದ ಡಿ ಎಂ ಅಪಾನ್ ಡಿ ಇ ಈಕ್ವಲ್ ಡಿ ಎನ್ ಅಪಾನ್ ಡಿ ಎಫ್ ಈಕ್ವಲ್ ಟು, ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರ ಎಂ ಎನ್ ಬದಲಿ ಏನ್ ತಗೊಳ್ಬೇಕು ನಾವಲ್ಲಿ, ಬಿ ಸಿ ಬರಬೇಕು. ಈಚೆ ಕಡೆ ಬರ್ಬೇಕಲ್ಲ, ಅದಕ್ಕ ಬಿ ಸಿ ಅಪಾನ ಇ ಎಫ್ ಇಷ್ಟ ಆಯ್ತು ಅಂದ್ರ ದೇರ್ ಫೋರ್ ಬಿ ಸಿ ಈಕ್ವಲ್ ಟು ಏನಂತ ಹೇಳಿದ್ರಿ ನಾವಿಲ್ಲಿ, ಬಿ ಸಿ ಈಕ್ವಲ್ ಟು ಎಂ ಎನ್ ಅಂತ ಹೇಳಿದ್ರಿ. ಬಿ ಸಿ ಈಕ್ವಲ್ ಟು ಎಂ ಎನ್ ಗೊತ್ತಾಯ್ತಲ್ಲ. ಇದು ಥಿಯರಮ್ 6.1 ರೀತಿಯಲ್ಲಿ ಇದು ಥಿಯರಮ್ ನಂಬರ್ 6.2 ಕನ್ವರ್ಸ್ ಥಿಯರಮ್ ಪ್ರಕಾರ. ಇಷ್ಟ ಆದ ನಂತರ ಇಲ್ಲಿ ಏನ್ ಮಾಡ್ಬೇಕು, ಇನ್ನು ಒಂದು ಲೈನ್ ಇದೆ ಬರೀ ಎಕ್ಸೆಸ್ ಒಂದು ಲೈನ್. ಟ್ರ್ಯಾಂಗಲ್ ಎ ಬಿ ಸಿ ಕಾಂಗ್ರುಯೆಂಟ್ ಟ್ರ್ಯಾಂಗಲ್ ಆಫ್ ಡಿ ಎಂ ಎನ್. ಸೊ ಇಸ್ ದೇರ್ ಫಾರ್ ಇದು ಎರಡು ಏನಂತವ ಅಂತ ಹೇಳಿಬಿಟ್ರಿ, ಅಲ್ಲಿ ಕಾಂಗ್ರುಯೆಂಟ್ ಅದಾವ ಅಂತ ಹೇಳಿದ್ರಿ. ಆದ್ದರಿಂದ ಫೈನಲ್ ಆಗಿ ಬರೆದು ಬಿಡಬೇಕು. ದಟ್ ಈಸ್ ಲಾಸ್ಟ್ ಲೈನ್. angle A equal to angle D, angle B equal to angle E. Next, angle C equal to angle F. So is therefore triangle ABC similar triangle DEF. The end. ಮುಗಿತು ಕೆಲಸ ಬರ್ಕೊಳ್ರಿ.